ಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ರೌಂಡ್. ಇದಾದ ನಂತರ ಒಂದೇ ಹೆಜ್ಜೆ ಫಿನಾಲೆ ಎತ್ತ, ಇನ್ನೊಂದೇ ಒಂದು ಹೆಜ್ಜೆ ಟ್ರೋಫಿ ಎತ್ತ ಅಂತಾನೆ ಹೇಳ್ಬೋದು. ಈಗ ಈ ಹಂತಕ್ಕೆ ಬಂದು ಬೆಸ್ಟ್ ಪರ್ಫಾರ್ಮರ್ ಯಾರಾಗ್ತಾ ಇದ್ದಾರೆ? ಓಕೆ, ಈಗ ಕೇಳ್ತೀನಿ, ಎನಿ ಗೆಸಸ್ ಯಾರು ಬೆಸ್ಟ್ ಪರ್ಫಾರ್ಮರ್ಸ್ ಅಂತ? ಯಾರು ಬೆಸ್ಟ್ ಪರ್ಫಾರ್ಮರ್ ಅಂತ? ಜಿ ಅಥವಾ ತೋಮ್ರಿ? ಓಕೆ, ಸೆಮಿಫಿನಾಲೆ ರೌಂಡಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿರೋರು ಜಿ. ತಿಂಗಳ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈ ಚಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡ್ಕಾನೆ ದೀಪಕ್ಕೆ ಹೋಲಿಸ್ತೆ ಒಯ್ದಂದೆ ತೆಪ್ಪಾಯ್ತದೆ. ಜಿ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೆಮಿಫಿನಾಲೆಗೆ ಬಂದು ನೀವು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದೀರಿ ಅಂದರೆ ನೀವು ನೆಕ್ಸ್ಟ್ ರೌಂಡಿಗೆ ಮುಂದೆ ಹೋಗಿದ್ದೀರಿ ಅಂತ. ಫಸ್ಟ್ ಫೈನಲಿಸ್ಟ್ ಆಗಿದ್ರೆ ಜಿ. ಓಕೆ, ಫಸ್ಟ್ ಫೈನಲಿಸ್ಟ್ ಆಗಿದ್ದೀರಿ ಗಾನ ಸಿಂಚನ ಜನಮನದ ಪದಪಯಣ ಸೀಸನ್ 1. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಅಂತ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಹಾಡನ್ನು ಕೊಟ್ರಲ್ಲ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. CS ಅವ್ರಿಗೆ, ರಾಜು ನನ್ಸಮ್ಮ ಅವ್ರಿಗೆ. ಓಕೆ, ಖುಷಿ ಅಲ್ವಾ? ಓಕೆ, ನಮಗೂ ಸಿಕ್ಕಾಪಟ್ಟೆ ಖುಷಿ. ಅರ್ಚನಾ ಮ್ಯಾಮ್, ನಮ್ಮ ಫಸ್ಟ್ ಫೈನಲಿಸ್ಟ್ ಆಫ್ ಗಾನ ಸಿಂಚನ ಸೀಸನ್ 1. ಕಂಗ್ರ್ಯಾಚುಲೇಷನ್ಸ್ ಜಿ. ಥ್ಯಾಂಕ್ ಯು ಮೇಡಮ್. ನೀವು 200% ಡಿಸರ್ವ್ ಮಾಡ್ತೀರಾ ಫೈನಲ್ಸಲ್ಲಿರೋದಕ್ಕೆ. ಥ್ಯಾಂಕ್ ಯು. ಯಾಕಂದರೆ ಪ್ರತಿ ಸಂಚಿಕೆಯಲ್ಲೂ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊತಾ ಬಂದಿದ್ದೀರಾ, ಬೆಟರ್ ಮಾಡ್ಕೊಳ್ತಾ ಬಂದಿದ್ದೀರಾ. ಸೊ ಈ ಜಾಗದಲ್ಲಿ ನಾನು ಇರೋದಕ್ಕೆ ನನಗೆ ಅರ್ಹತೆ ಇದೆ ಅಂತ ನಿಮ್ಮ ಗಾಯನದ ಮೂಲಕ ಸಾರಿ ಹೇಳಿದ್ದೀರಾ ಅಲ್ವಾ? ಆಮೇಲೆ ನಂಗೆ ತುಂಬ ಸಂತೋಷ ಆಗಿದ್ದು ಇವತ್ತು ನೀವು ಆಡಿದ ಮಾತು. ಮನುಷ್ಯ ಯಾವತ್ತು ತನ್ನ ಗೆಲುವಿನಲ್ಲಿ ಅದರ ಕ್ರೆಡಿಟನ್ನು ತಾನು ತಗೊಳ್ದೇನೆ ಬೇರೆಯವರನ್ನು ನೆನೆಸ್ಕೊಂಡು ಅವರಿಗೆ ಧನ್ಯವಾದಗಳು ಹೇಳ್ತಾನಲ್ಲ, ಗ್ರೇಟ್ ರೀ ಅದು. ಅದ್ಭುತವಾದ ಗುಣ ಅದು. ಹೀಗೆ ಮುನ್ನುಗ್ತಾ ಇರ್ಬೇಕು ನೀವೆಲ್ಲರೂ. ಜೀವನದಲ್ಲಿ ಪ್ರತಿಯೊಬ್ಬರು ಗೆಲ್ಲಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ ಯು.